ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣಸ್ವಾಮಿ. ನಾನು ವಿಡಿಯೋಸ್ ಮಾಡಿ ತುಂಬಾ ದಿನ ಆಗಿತ್ತು. ಯಾಕೆ ಅಂತಂದ್ರೆ ಪಾರ್ಲರ್ ಅಲ್ಲಿ ತುಂಬಾ ವರ್ಕ್ ಇತ್ತು, ಅದಕ್ಕೋಸ್ಕರ ಬಿಸಿ ಇದ್ದೆ ಅಂತ ಹೇಳಿ ವಿಡಿಯೋಸ್ ಮಾಡಿರ್ಲಿಲ್ಲ. ಇವತ್ತು ಕೂಡ ಪಾರ್ಲರ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇಲ್ಲ. ನಾನು ಇವತ್ತೊಂದು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದೀವಿ. ಭೂವರಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರ ಈಗ ಬೆಳಗ್ಗೆ ಟೈಮ್ 5:30 ಆಯ್ತು. ಆಲ್ರೆಡಿ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ನಾನೇ ವಿಡಿಯೋಸ್ ಮಾಡೋದಕ್ಕೋಸ್ಕರ ಮನೇಲಿ ಇದ್ದೀನಿ. ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಹೋಗಿ ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡಿಸೋದಕ್ಕಾದ್ರೆ ಮಾಡಿಸ್ತೀನಿ, ಇಲ್ಲ ಅಂತಂದ್ರೆ ಹೊರಗಡೆ ಸುತ್ತಮುತ್ತ ಪ್ಲೇಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಕುತ್ಕೊಂಡಿದ್ದಾರೆ ಕೆಳಗಡೆ. ಈಗ ನಾನು ಹೋಗ್ತಾ ಇದ್ದೀನಿ. ಟೈಮ್ ಇವಾಗ 5:30 ಆಗಿದೆ. ಕೂತಿದ್ದಾರೆ, ಈಗ ಕಾರಲ್ಲಿ ಕೂತಿದ್ದಾರೆ. ಈಗ ಹೊರಡ್ತಾ ಇದ್ದೀವಿ. ಇರ್ಲಾ ಅತ್ತೆ ಇದ್ದಾರೆ, ಅಲ್ಲಿ ಕೀರ್ತಿ ಇದ್ದಾನೆ, ಇಲ್ಲಿ ನಮ್ಮ ಮನೆಯವರಿದ್ದಾರೆ. ಫ್ರೆಂಡ್ಸ್, ಈಗ ನಾವು ಗೌಡ್ಗೆರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು. ಗೌಡ್ಗೆರೆ ದೇವಸ್ಥಾನದಲ್ಲಿ ದೇವಿ ದರ್ಶನ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಮೇಲೆ ಭೂವರಹ ದೇವ್ರಿಗೆ ಹೋಗೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದಿದ್ದೀವಿ, ಗೌಡ್ಗೆರೆ ದೇವಸ್ಥಾನ. ಇಲ್ಲಿ ನೋಡಿ, ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ಇದು ಮುಂದೆ ಇರೋದು ದೇವಸ್ಥಾನ ನೋಡಿ, ಗೌಡ್ಗೆರೆ ದೇವಸ್ಥಾನ. ಚಾಮುಂಡೇಶ್ವರಿ ದೇವ್ರದ್ದು ವಿಗ್ರಹ ಇದೆ. ಇದನ್ನು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಬಟ್ ಇಲ್ಲಿ ಕರ್ಕೊಂಬರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಖುಷಿ ಆಗ್ತಾ ಇದೆ. ನೋಡಿ, ಚಾಮುಂಡೇಶ್ವರಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಕಾಯಿ ಎಲ್ಲ ಕಟ್ಟಿದ್ದಾರೆ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ, ಏನು ಅರ್ಕೆ ಮಾಡ್ಕೊಂಡು ಕಟ್ತಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಒಂದು ಸತಿ ಸುಮ್ಮನೆ ನೋಡಿದ್ದೆ ಅಷ್ಟೇನೆ ಯೂಟ್ಯೂಬಲ್ಲಿ. ಗೌಡ್ಗೆರೆ ಚಾಮುಂಡೇಶ್ವರಿ ದೇವಿ ವಿಗ್ರಹ ಚೆನ್ನಾಗಿದೆ, ಪ್ಲೇಸು ತುಂಬ ಮಹಿಮೆ ಇದೆ ಅಂತ ಕೇಳಿದ್ದೆ. ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಾಗೆ ಮುಂದೆ ಸಾಗಿದ್ವಿ ನಾವು. ಇಲ್ಲಿ ನಮ್ಮ ಅತ್ತಿಗೆ ಬಂದಿದ್ದಾರೆ, ನಮ್ಮ ಯಜಮಾನ್ರವರ ಅಕ್ಕ, ಭಾವ ಮತ್ತು ಅವ್ರ ಮಗ ಕೂಡ ನಮ್ಮ ಜೊತೆಯಲ್ಲಿ ಈ ಟ್ರಿಪ್ಗೆ ಜಾಯಿನ್ ಆದರು. ಅವರು ಇರೋದು ಬಂದು ಬೆಂಗಳೂರಲ್ಲಿ. ಬೆಂಗಳೂರಿಂದ ಅವ್ರು ಬಂದು ಜಾಯಿನ್ ಆದರು. ನಾವು ಕೊರಟಗೆರೆಯಿಂದ ಹೋಗಿ ಜಾಯಿನ್ ಆದ್ವಿ. ಇಲ್ಲೆಲ್ಲ ಹರಕೆ ಮಾಡಿಕೊಂಡು ಕಾಯಿಗಳು ಕಟ್ಟಿದ್ದಾರೆ. ಇಲ್ಲಿ ಶಿವಲಿಂಗ ಇದೆ. ಈಗ ಇಲ್ಲಿ ಮುಂದೆ ದೇವ್ರದ್ದು ದರ್ಶನ ಇರೋದು. ಮುಂದೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿ ಬೋಲ್ಡ್ ಹಾಕಿದ್ರು. ಅದಕ್ಕೋಸ್ಕರ ನಾನು ಕ್ಯಾಮ್ರಾನ ಆಫ್ ಮಾಡಿಕೊಂಡು ದೇವಿ ದರ್ಶನ ಮಾಡಿಕೊಂಡು ಮುಂದೆ ಬಂದು ಮುಂದೆ ಇರೋ ವ್ಯೂನ ತೋರಿಸ್ತೀನಿ ನೋಡಿ. ಏನು ಮಾಡೋದಿಲ್ಲ, ಏನು ಕಣ್ಸೋದು ಕೇಳ್ರಿ ಸ್ವಾಮಿ, ಏನು ಕಣ್ಸೋದು ಕಾಯಿನ್? ಅರ್ಕೆ ಮಾಡ್ಕೊಂಡು ಅಂಟಿಸ್ಬೇಕಂತ. ಇಲ್ಲಿ ಹತ್ರ ಹೋಗ್ತಾ ಇದ್ದೀವಿ, ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ.
ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ದೇವಿದು ದರ್ಶನ ಮುಗಿಸ್ಕೊಂಡು ಹಾಗೆ ನಾವು ಮುಂದೆ ಬಂದಾಗ ಇಲ್ಲಿ ದೇವಿದು ಸ್ಟ್ಯಾಚು ಇತ್ತು. ಸ್ಟ್ಯಾಚು ಹತ್ರ ಹೋಗಿ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಬಸವಣ್ಣಂದು ಕೊಟ್ಟಿಗೆ ಇತ್ತು. ಬಸವಣ್ಣ ಇರಲಿಲ್ಲ ಫ್ರೆಂಡ್ಸ್, ಬೇಜಾರಾಯಿತು. ಬಸವಣ್ಣ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ನಾವು ಹೋಗಿರೋ ಟೈಮಲ್ಲಿ ಬಸವಣ್ಣ ಇರಲಿಲ್ಲ. ಆದರೂ ಪರವಾಗಿಲ್ಲ, ಅಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ನಾವು ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದಾಗ ಇಲ್ಲಿ ನಮ್ಮ ಪರಂಪರೆ ಒಳಗೆ ಅನಾವರಣ ಅಂತ ಬೋರ್ಡ್ ಇತ್ತು. ಏನಿರ್ಬೋದು ಒಳಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಫ್ರೆಂಡ್ಸ್, ಒಳಗಡೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಒಂಥರ ಮುರುಘಾ ಮಠ ಶೈಲಿನಲ್ಲಿ ಮಾಡಿದ್ದಾರೆ. ಅದನ್ನೇ ಸ್ವಲ್ಪ ಭಿನ್ನವಾಗಿ ಡಿಫ್ರೆಂಟಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಕೆಲಸ ಕಾರ್ಯಗಳೆಲ್ಲ ಯಾವ ಥರ ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲನೂ ಸ್ವಲ್ಪ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದೆ ಇದು ಹೊರಗಡೆಯಿಂದ ಬಂಡೆಗಳೇನೋ ಜೋಡಿಸಿ ಮಾಡಿರಬಹುದು ಅಂತ. ಬಟ್ ಆ ಥರ ಅಲ್ಲ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಹೋದರೆ ಮಿಸ್ ಮಾಡ್ಕೊಬೇಡಿ, ನೋಡ್ಕೊಂಡು ಬನ್ನಿ ಒಳಗಡೆ ಹೋಗಿ. ಹಾಗೆ ಎಲ್ಲ ಒಳಗಡೆ ಓಡಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಅಲ್ಲಿ ಒಂದು ಆಂಟಿ ಹೇಳಿದ್ರು, ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ, ತಿನ್ಕೊಂಡು ಹೋಗಿ ಅಂತೇಳಿ. ನಾವು ಕೂಡ ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಹಶ್ವಾಗಿತ್ತು ಎಲ್ರಿಗೂ. ಎಲ್ಲರೂ ಸ್ವಲ್ಪ ಪ್ರಸಾದನ ತಿನ್ಕೊಂಡು ಮತ್ತೆ ನಾವು ಮುಂದಿನ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನಾವು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದ್ವಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಇಲ್ಲಿ ಒಳಗಡೆ ಏನಿದೆ ಅಂತ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಹಾಕಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.